ಮುಕ್ಕಾಲು ಭಾಗ ಬಂದ್ಬಿಟ್ಟು ಒಂದು ನಾಯಿ 3 ದಿನ ಇತ್ತು. ಅವರು ಅನಿವಾರ್ಯ ಕಾರಣ ಬರಕ್ಕಾಗದೆ ಇದಕ್ಕಿಂತ ನಾಶ ಮಾಡಿ ನಾಯಕ ಆಡಳಿತ ಸಮರ್ಪಕವಾಗಿ ಎಲ್ಲ ಲೋ ಲೇಯಿಂಗ್ ಪ್ರದೇಶದಲ್ಲಿ ಜನ ವಸತಿ ಇದೆ ಅವರಿಗೆ ಎಚ್ಚರಿಕೆ ಕೊಟ್ಟು ಅವರನ್ನು ರಕ್ಷಣೆ ಮಾಡೋ ಕೆಲಸ ಮಾಡಿದ್ದಾರೆ. ಇಲ್ಲಿ ಬೊಕ್ಕಳ್ಳಿನಲ್ಲಿ ಸುಮಾರು 80 ಮನೆಗಳಿಗೆ ಪ್ರವಾಹದಿಂದ ತೊಂದರೆ ಆಗಿಲ್ಲ. ನೀರು ಅಲ್ಲಿಗೆ ಬಂದು ಅಲ್ಲಿ ಸುಮಾರು 215 ಜನ ಶಿಫ್ಟ್ ಮಾಡಿ. ನಮ್ಮ ತಾಯಿ ಊರಾದ್ರಿಂದ ಈ ಗ್ರಾಮಕ್ಕೂ ನಮಗೂ ತುಂಬ ನಂಟಿರೋದಿದೆ. ನಮ್ಮ ಆಸ್ತಿಗಳು ಈ ಗ್ರಾಮದಲ್ಲಿದೆ. ಆದ್ದರಿಂದ ಇಲ್ಲಿ ಸಂಕಷ್ಟಕ್ಕಂಥ ಗ್ರಾಮದವರು ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ಅವ್ರಿಗೊಂದು ಸಣ್ಣ ಸಹಾಯವನ್ನು ಮಾಡಬೇಕು ಅಂತ ನಾನು ತೀರ್ಮಾನ ತಗೊಂಡಿದ್ದೆ. ಅದೇ ನಿಟ್ಟಿನಲ್ಲಿ ಜಲ ಪ್ರವಾಹದಿಂದ ಗಂಜಿ ಕೇಂದ್ರದಲ್ಲಿ ವಾಸ ಮಾಡ್ತಿರೋದ್ರಿಂದ ಒಂದು ಸುರಕ್ಷಿತವಾದ ಉತ್ತಮವಾದ ಒಂದು ಬೆಡ್ಶೀಟ್ ಕೊಡಬೇಕು ಚಳಿಗಾಲದಲ್ಲಿ ಅಂದ್ಬಿಟ್ಟು ಇವತ್ತು ಒಂದು 100 ಜನಕ್ಕೆ ಬೆಡ್ಶೀಟನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸುಪುತ್ರರಾದ ಎ.ಕೆ. ಸಿದ್ದರಾಮಯ್ಯ ಕೈಲಿ ಮತ್ತು ಉಸ್ತುವಾರಿ ಸಚಿವರಾದ ಮಾದೇವಪುರ ಕೈಯಿಂದ ಕೊಡಿಸ್ಬೇಕು ಅಂತ ನಮ್ಮ ಮನಸ್ಸಲ್ಲಿತ್ತು. ಅದೇ ರೀತಿ ಕೊಟ್ಟಿದ್ದೀವಿ. ಎಲ್ಲೋ ಮುಂದಿನ ದಿನ ಒಳ್ಳೇದಾಗಲಿ ಅಂತ ನಾನು ಭಾವಿಸ್ತೀನಿ. ನಂದು ವಿಶ್ವಕರ್ಮ ಅಭಿವೃದ್ಧಿ ಚೇರ್ಮನ್.